ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ಗೈಸ್ ನನ್ನ ಜೊತೆ ಇದೆ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್. ಯಾವುದಂದರೆ ಆಂಪೇರ್ನ ರೀಸೆಂಟಾಗಿ ಲಾಂಚ್ ಆಯ್ತಲ್ಲ ನೆಕ್ಸಸ್ ಅಂತ ಎಲೆಕ್ಟ್ರಿಕ್ ಸ್ಕೂಟರು. ಈ ಎಲೆಕ್ಟ್ರಿಕ್ ಸ್ಕೂಟರ್ ಇವತ್ತು ನನ್ನ ಜೊತೆ ಇದೆ. ಸೊ ನೋಡ್ತಾ ಇರ್ಬೋದು ಬ್ಲೂ ಕಲರು ಸಖತ್ತಾಗಿದೆ, ನೆಕ್ಸಸ್ ಅಂತ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಗಾಡಿ ಹೇಗಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರೋಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ. ಮೊದಲಾಗಿ ಈ ಒಂದು ಗಾಡಿಯ ಒಂದು ಲುಕ್ ಬಗ್ಗೆ ನೋಡ್ಬಿಡೋಣ. ಸೊ ಲುಕ್ ನೋಡ್ತಾ ಇರ್ಬೋದು, ಗಾಡಿ ಡಿಸೈನ್ ವೈಸು ಸಕ್ಕತ್ತಾಗಿದೆ ಅಂತ ಅನ್ಬೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಾನು, ಸ್ವಲ್ಪ ನೋಡೋದಕ್ಕೆ ರಿಶ್ತಾ ಥರ ಇದೆ ಅಂತ. ಸೊ ಸ್ವಲ್ಪ ಹಂಗೆ ಫೀಲ್ ಕೊಡುತ್ತೆ, ಬಟ್ ಕಂಪ್ಲೀಟಾಗಿ ನಿಮಗೆ ರಿಶ್ತಾ ಅಂತ ಅನಿಸಲ್ಲ, ಸ್ವಲ್ಪ ನಿಮಗೆ ಲುಕ್ಕು ಇಂಪ್ರೆಸಿವ್ ಅಂತ ಅನಿಸುತ್ತೆ. ಸೊ ಬಾಕ್ಸಿ ಡಿಸೈನು ಜೊತೆಗೆ ಡ್ಯೂಯಲ್ ಕಲರಲ್ಲಿ ಬರ್ತಿದೆ. ಸೊ ನೋಡ್ತಾ ಇರ್ಬೋದು, ಇದು ಒಂಥರ ಬ್ಲೂ ಥರನೂ ಇದೆ, ಗ್ರೀನಿಶ್ ಥರನೂ ಇದೆ, ಜೊತೆಗೆ ಬ್ಲ್ಯಾಕ್ ಮಿಕ್ಸ್ ಇದೆ. ಸೊ ಡ್ಯೂಯಲ್ ಕಲರ್ ಆಪ್ಷನಲ್ಲಿ ಈ ಒಂದು ಕಲರ್ ಸ್ಕೀಮ್ ಬರುತ್ತೆ. ಅದು ಬಿಟ್ಟು ಟೆಕ್ನಿಕಲಿ ನಾವು ಮಾತಾಡೋದಾದ್ರೆ ಫ್ರಂಟ್ ಬಂದು LED ಲೈಟ್, ಸೊ ವಿತ್ DRL ಇದೆ. ಸೊ ನೋಡ್ಬೋದು, ಇದು ಬಂದು ಕಂಪ್ಲೀಟ್ಲಿ DRL, ಇದು ಬಂದು ಮೇನ್ ಹೆಡ್ಲೈಟ್ ಇರುತ್ತೆ. ಅದು ಬಿಟ್ಟು ಇಂಡಿಕೇಟರ್ಸ್ ಬಂದು ಈ ಸೈಡು ಸೊ ಇಂಟಿಗ್ರೇಟೆಡ್ ಆಗಿರುತ್ತೆ. ಜೊತೆಗೆ ಫ್ರಂಟಲ್ಲಿ 12 ಇಂಚ್ ಅಲಾಯ್ ವೀಲ್ ಡಿಸ್ಕ್ ಬ್ರೇಕ್ ಇರುತ್ತೆ, ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಬರೋದಾದ್ರೆ ಫ್ಲ್ಯಾಟ್ ಫುಟ್ಬೋರ್ಡ್ ಇದೆ. ಯಾವುದೇ ಥರ ನಮಗೆ ಟೆನ್ಷನ್ ಇಲ್ಲ, ಏನಾದ್ರು ಲಗೇಜ್ ಇಟ್ಕೋಬೇಕಂದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಫ್ಲ್ಯಾಟ್ ಫುಟ್ಬೋರ್ಡ್ ಇರೋದ್ರಿಂದ. ಅದು ಬಿಟ್ಟರೆ ಅಷ್ಟು ಇಲ್ಲಿ ಒಳಗಡೆ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಸೊ ಆಚೆ ಕಡೆ ಇರೋಲ್ಲ. ಸೊ ಬೇಕು ಅಂದರೆ ನಾವು ಆಚೆ ಕಡೆ ಹೇಳ್ಕೊಬೋದು, ಬೇಡ ಅಂದರೆ ಒಳಗಡೆ ಪುಷ್ ಮಾಡಿಬಿಟ್ರೆ ಮುಗಿದೋಯ್ತು. ಇನ್ನು ರೇರ್ ಬರೋದಾದ್ರೆ ರೇರಲ್ಲಿ ಅಲಾಯ್ ವೀಲ್ನ ಯೂಸ್ ಮಾಡಿದ್ದಾರೆ, ಡ್ರಮ್ ಬ್ರೇಕು 12 ಇಂಚ್ ಅಲಾಯ್ ವೀಲು. ಇನ್ನು ಸಸ್ಪೆನ್ಷನ್ ಬಂದು ಟ್ವಿನ್ ಕಾಯಿಲ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಬಟ್ ಇದರಲ್ಲಿ ವಿಶೇಷತೆ ಏನಂದರೆ, ಇವಾಗ ಈ ಒಂದು ಸಸ್ಪೆನ್ಷನ್ ಕೂಡ ಮೂವ್ಮೆಂಟ್ ಆಗುತ್ತೆ, ಅದ್ರ ಜೊತೆಗೆ ಇಲ್ಲೊಂದು ಸ್ವಿಂಗ್ ಆಮ್ ಥರ ಕೊಟ್ಟಿದ್ದಾರೆ, ಇದು ಕೂಡ ಸ್ವಿಂಗ್ ಆಗುತ್ತೆ ಕೆಳಗಡೆ ಮೇಲ್ಗಡೆ. ಇದರಿಂದ ನಮಗೆ ಸ್ವಲ್ಪ ಸಾಫ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹಳ್ಳ ಗುಂಡಿದೆಲ್ಲ. ಇನ್ನು ರೇರ್ ಬರೋದಾದ್ರೆ ರೇರ್ ಪ್ರೊಫೈಲ್ ಬಂದು ಈ ಥರ ಕಾಣಿಸುತ್ತೆ. ಸೊ ಟೈಲ್ DRL, ಅದು ಬಿಟ್ಟರೆ ಟ್ರೈಲ್ ಲೈಟು ಮತ್ತು ಇಂಟಿಗ್ರೇಟೆಡ್ ಇಂಡಿಕೇಟರ್ಗಳು. ಸೊ ಇಲ್ಲೂ ಕೂಡ ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಇನ್ನು ಈ ಒಂದು ಮಾಡೆಲ್ ಬಂದು ನೆಕ್ಸಸ್ ST ಅಂತ. ಸೊ ನೆಕ್ಸಸ್ಸಲ್ಲಿ 2 ವೇರಿಯಂಟ್ ಲಾಂಚ್ ಆಗೋದು, ಒಂದು EX ಅಂತ, ಇನ್ನೊಂದು ST ಅಂತ. ಸೊ ಇದು ಬಂದು ಟಾಪ್ ಮಾಡಲು. ಸೊ ಟಾಪ್ ಮಾಡಲ್ ಏನೇನಿರುತ್ತೆ ಅಂದರೆ ಮೇಯ್ನಾಗಿ ಸ್ಮಾರ್ಟ್ ಡಿಸ್ಪ್ಲೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ವೇರಿಯಂಟಲ್ಲಿ 7 ಇಂಚ್ ಸ್ಮಾರ್ಟ್ ಡಿಸ್ಪ್ಲೇ ಸಿಗುತ್ತೆ, ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಬಟ್ ನಿಮಗೆ EX ಮಾಡಲಲ್ಲಿ ಈ ಥರ ಡಿಸ್ಪ್ಲೇ ಕಾಣಿಸಲ್ಲ, ಮತ್ತು ಕನೆಕ್ಟಿವಿಟಿ ಫೀಚರ್ಸ್ಗಳು ಏನಿರಲ್ಲ. ಹಾಗೆ ಬರೋದಾದರೆ ಗ್ರ್ಯಾಬ್ ರೀಲ್ ನೋಡ್ಬೋದು. ಸೊ ಮೆಟಲ್ ದಿಕ್ಕು, ಸೊ ತುಂಬ ಚೆನ್ನಾಗಿದೆ, ಸೊ ಗಟ್ಟಿಯಾಗಿದೆ. ಇನ್ನು ಸೀಟ್ ಬರೋದಾದ್ರೆ ಸೀಟು ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ. ಆರಾಮಾಗಿ ಇಬ್ಬರು ಕಂಫರ್ಟಬಲಾಗಿ ಕುಂತ್ಕೊಳ್ಬೋದು. 3 ಜನ ಕುಂತ್ಕೋತಿರೋದ್ರೂ ಆರಾಮಾಗಿ ಕುಂತ್ಕೋಬೋದು. ವೈಡ್ ಆಗಿದೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ಕುಷನಿಂಗ್ ಕೂಡ ಒಳ್ಳೆ ಕುಷನಿಂಗ್ ಇದೆ. ಇನ್ನು ಈ ಒಂದು ಗಾಡಿಯ ಬೂಟ್ ಸ್ಪೇಸ್ ಬಂದರೆ, ಈ ಒಂದು ಗಾಡೀಲಿ 22 ಲೀಟರ್ಸು, ಲೆಂತ್ ಜಾಸ್ತಿ ಇಲ್ಲ, ಅಗಲ ಜಾಸ್ತಿ ಇಲ್ಲ, ಬಟ್ ಉದ್ದ ಅಂದರೆ ಹೈಟು ಡೆಪ್ತು ನಿಮಗೆ ಜಾಸ್ತಿ ಸಿಗುತ್ತೆ. ಬೂಟ್ ಸ್ಪೇಸ್ದು ಆರಾಮಾಗಿ 2 ಹೆಲ್ಮೆಟ್ ಇರ್ಬೋದು, ಆಫ್ ಹೆಲ್ಮೆಟ್ 2 ಇಟ್ಕೋಬೋದು. ಸ್ವಲ್ಪ ಇದೆ, ಸೊ ವೀಲ್ ಅಂಪು ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ನಾರ್ಮಲಾಗಿ ಗಾಡಿ ಜೊತೆ ಟೂಲ್ ಕಿಟ್ಟು ಆ್ಯಂಡ್ ಈ ಫಸ್ಟ್ ಏಡ್ ಕಿಟ್ ಎಲ್ಲ ಸಿಗುತ್ತೆ. ಇನ್ನು ಇದನ್ನ ಕ್ಲೋಸ್ ಮಾಡಿದ್ರೆ ಈ ಒಂದು ಗಾಡೀಲಿ ಫಿಸಿಕಲ್ ಕೀ ಸಿಗುತ್ತೆ. ಸೊ ಫಿಸಿಕಲ್ ಕೀನ ನಾವು ನೋಡ್ಬೋದು. ಅದಾದಮೇಲೆ ಈ ಒಂದು ಗಾಡಿ ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಸ್ಮಾರ್ಟ್ ಡಿಸ್ಪ್ಲೇ ನೋಡಿದ್ದು, ಸ್ಮಾರ್ಟ್ ಡಿಸ್ಪ್ಲೇನ ನಾವು ನೋಡ್ಬೋದು. ಈ ಒಂದು ಡಿಸ್ಪ್ಲೇಲಿ ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ಗಳನ್ನ ನಾವು ನೋಡ್ಬೋದು. ಸ್ಕ್ರೀನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲಿ ಬಟನ್ಸ್ನ ಕೊಟ್ಟಿದ್ದಾರೆ, ಈ ಬಟನ್ಸ್ಗಳ ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಈ ಒಂದು ಗಾಡೀಲಿ ಕನೆಕ್ಟಿವಿಟಿ ಅಂದರೆ ಪೇರ್ ಮಾಡಿಕೊಂಡು ನಾವು ಮೊಬೈಲ್ ನೋಟಿಫಿಕೇಷನ್ಸು, ಕಾಲ್ ನೋಟಿಫಿಕೇಷನು, ಮೆಸೇಜ್ ನೋಟಿಫಿಕೇಷನು ಮತ್ತು ಸಾಂಗ್ಸ್ನ ಕೇಳಬೇಕು ಅಂದರೆ ಸಾಂಗ್ಸ್ನ ಕೇಳಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಾವು ಹೋಗ್ಬೋದು. ಅದ್ರ ಜೊತೆಗೆ ಆನ್ ಏರ್ ಅಪ್ಡೇಟ್ಗಳು ಈ ಒಂದು ಸಾಫ್ಟ್ವೇರ್ಗೆ ಸಿಗುತ್ತೆ. ಇನ್ನು ಬಟನ್ಸ್ ಅಂತ ಬಂದಾಗ ಇಲ್ಲಿ ನೀವು ನೋಡೋದಾದ್ರೆ ಇಂಡಿಕೇಟರ್ ಇದೆ. ಸೊ ಇಂಡಿಕೇಟರ್ ಬಂದು ಆಟೋ ಕಟ್ ಆಫ್, ಆಟೋಮೆಟಿಕ್ಕಾಗಿ 6 ಸೆಕೆಂಡ್ಸ್ ಆದಮೇಲೆ ಇಂಡಿಕೇಟರ್ಸ್ಗಳು ಆಫ್ ಆಗುತ್ತೆ. ಹಜಾರ್ ಲೈಟು ಮತ್ತು ಹೈ ಬೀಮು, ಲೋ ಬೀಮು ಮತ್ತು ಇನ್ನೊಂದೇನೋ ಬಟನ್ ಕೊಟ್ಟಿದ್ದಾರೆ. ಸೊ ಅದೇನು ಗೊತ್ತಿಲ್ಲ. ಇದು ಬಂದು ಈ ಬಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಹಾರನ್ನು ಮತ್ತು ರಿವರ್ಸ್ ಗೇರ್ ಇದೆ. ಮತ್ತು ಈ ಒಂದು ಗಾಡೀಲಿ ಇನ್ನು ಈ ಸೈಡ್ ಬರೋದಾದ್ರೆ ನ್ಯಾವಿಗೇಷನ್ ಬಟನ್. ಓಕೆ, ಸೊ ಇಲ್ಲಿ ಈ ಡಿಸ್ಪ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ನ್ಯಾವಿಗೇಷನ್ ಬಟನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಗಾಡೀಲಿ ಒಟ್ಟು 3 ರೈಡಿಂಗ್ ಮೋಡ್ನ ಕೊಟ್ಟಿದ್ದಾರೆ. ಸೊ ಎಕೋ ಮೋಡು, ಅದು ಬಿಟ್ಟರೆ ಈ ಸಿಟಿ ಮೋಡ್ ಅಂತ ಇದೆ, ಪವರ್ ಮೋಡ್ ಅಂತ ಇದೆ. ಎಕೋ ಮೋಡ್ ಅಂತ ಬಂದಾಗ ಸ್ವಲ್ಪ ನಮಗೆ ರೇಂಜ್ ಜಾಸ್ತಿ ಇರುತ್ತೆ. ಸೊ ಇವಾಗ ಕಂಪ್ನಿಯವ್ರು ಕ್ಲೇಮ್ ಮಾಡಿರೋ ಪ್ರಕಾರ
ಈ ಒಂದು ಗಾಡೀಲಿ ಕಂಪ್ನಿಯವರು 136 ಕಿಲೋಮೀಟ್ರು ರೇಂಜ್ನ ಕ್ಲೈಮ್ ಮಾಡಿದ್ದಾರೆ. ಬಟ್ ನಿಮಗೆ ಇನ್ ರಿಯಲ್ ಅಂತ ಬಂದಾಗ ಒಂದು 120 ಕಿಲೋಮೀಟ್ರ್ ಬರ್ಬೋದು. ಮತ್ತು ಬ್ಯಾಟ್ರಿ ಬಂದು ಈ ಒಂದು ಗಾಡೀಲಿ LFP ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ 3 kWh ಕೆಪಾಸಿಟಿ ಇರೋಂಥ ಒಂದು LFP ಬ್ಯಾಟ್ರಿ ಇಲ್ಲಿ ಮೌಂಟ್ ಆಗಿರುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತಾರೆ. ಸೊ ನಿಮಗೆ ಎಕ್ಸ್ಟ್ರಾ ವ್ಯಾರಂಟಿ ಬೇಕು ಅಂದರೆ ಎಕ್ಸ್ಟ್ರಾ 2 ಇಯರ್ಸ್ಗೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮೋಟರ್ ಬಂದು ಮಿಡ್ ಡ್ರೈವ್ ಮೋಟರು. ಸೊ ಇಲ್ಲಿ ಹಿಂದ್ಗಡೆ ಇಲ್ಲಿ ಮೌಂಟ್ ಆಗಿರುತ್ತೆ. ಈ ಒಂದು ಮೋಟರ್ನ ಪವರ್ ಬಂದು 4 kW ಪವರ್ ಇದೆ. ಜೊತೆಗೆ ಇದರಲ್ಲಿ ವಿಶೇಷತೆ ಏನಂದರೆ ಈ ಒಂದು ಮೋಟರಲ್ಲಿ ಕ್ಲಚ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ಕ್ಲಚ್ಚು ಎಕ್ಸ್ಟ್ರಾ ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಕ್ಲಚ್ನ ಕೇಳ್ತಾ ಇರೋದು. ಸೊ ಈ ಒಂದು ಕ್ಲಚ್ ಏನು ಮಾಡುತ್ತೆ ಅಂದರೆ ಈ ಕ್ಲಚ್ ಪ್ಲೇಟ್ ಏನು ಮಾಡುತ್ತೆ ಅಂದರೆ ನಮಗೆ ಗಾಡಿ ಜರ್ಕ್ ಕೊಡಿಸಲ್ಲ. ಸೊ ಕಂಪ್ಲೀಟಾಗಿ ನಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೋಸ್ಕರ ಈ ಒಂದು ಕ್ಲಚ್ ಪ್ಲೇಟ್ನ ಆ್ಯಡ್ ಮಾಡಿದ್ದಾರೆ. ಸೊ ಕ್ಲಚ್ ಪ್ಲೇಟ್ ಇರೋದ್ರಿಂದ ಈ ಒಂದು ಗಾಡಿಗೆ ಆಯಿಲ್ನ ಹಾಕಬೇಕಾಗುತ್ತೆ. ಥರ ಕೊಟ್ಟಿದ್ದಾರೆ, ಅಲ್ಲಿ ನಾವು ಆಯಿಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಜಾಸ್ತಿ ಇಲ್ಲ, ಮೇ ಬಿ ಒಂದು 250 ml ಇರುತ್ತೆ. ಸೊ ಆಯಿಲ್ನ ಅವಾಗ ನಾವು ನೋಡ್ಕೋತಾ ಇರಬೇಕು. ಇನ್ನು ಅದು ಬಿಟ್ಟರೆ ಹಿಂದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಡಿಸೈನ್ ಅಂತ ಅನ್ಕೋಬೋದು, ಬಟ್ ಇದು ಡಿಸೈನ್ ಅಲ್ಲ. ಆ್ಯಕ್ಚುಲಾಗಿ ಕಂಪ್ನಿಯವರು ಈ ಒಂದು ಗಾಡಿಗೆ ಕೊಟ್ಟಿರೋಂಥ ಒಂದು ವೆಂಟಿಲೇಷನ್ ಇದು. ಈ ಒಂದು ವೆಂಟಿಲೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ನೀವು ನೋಡಿ. ಸೊ ಇಲ್ಲಿ ಒಂದಷ್ಟು ವೆಂಟ್ಸ್ ಇದೆಯಾ, ಇಲ್ಲಿ ಗಾಳಿ ಹೋಗಿ ಇಲ್ಲಿ ಅದು ಹಂಗೆ ಒಳಗಡೆ ಎಲ್ಲ ಸರ್ಕ್ಯುಲೇಷನ್ ಮಾಡಿಕೊಂಡು ಇಲ್ಲಿ ಈ ಒಂದು ವೆಂಟ್ಸ್ ಮುಖಾಂತರ ಆಚೆ ಬರುತ್ತೆ. ಸೊ ಇದು ಏನಕ್ಕೆ ಅಂದರೆ ನಮಗೆ ಹೀಟ್. ಸೊ ಇದು ಗಾಡಿಯ ಒಂದು ಮೋಟರ್ ಮತ್ತು ಬ್ಯಾಟ್ರಿ ಕೂಲ್ ಆಗೋಕ್ಕೆ ನೋಡ್ಕೊಳುತ್ತೆ. ಇನ್ನು ಈ ಒಂದು ಗಾಡೀಲಿ ಚಾರ್ಜಿಂಗ್ ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ. ಸೊ ಕಂಪ್ನಿಯವರ ಪ್ರಕಾರ 3 to 4 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಬ್ಯಾಟ್ರಿ. ಆ್ಯಂಡ್ USB ಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಮೊಬೈಲ್ ಹೋಲ್ಡರ್ ಅಥವಾ ನಿಮಗೆ ಒಂದು ಪಾಕೆಟ್ಸ್ ಅಂತ ಅನ್ಬೋದು. ಇಲ್ಲಿ ಲಗೇಜ್ ಹುಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲಗೇಜ್ನ ಹುಕ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 5 kg ಹಾಕ್ಬೋದು ಅಥವಾ 3 kg. ಸೊ ಮ್ಯಾಕ್ಸಿಮಮ್ 3 kg ಹೋಲ್ಡ್ ಮಾಡ್ಬೋದು. ಇದಿಷ್ಟು ಈ ಒಂದು ಗಾಡಿಯ ಒಂದು ಡೀಟೇಲ್ಸು. ಈ ಒಂದು ಗಾಡಿ ಪ್ರೈಸ್ ಬಂದು 1,19,000 ಇದೆ. ಸೊ ಆನ್ ರೋಡು ನಿಮಗೆ 1,30,000 ಆಗುತ್ತೆ. ಇದು ಬಂದು ಇಂಟ್ರೊಡಕ್ಷನ್ ಪ್ರೈಸು. ನಿಮಗೆ ಮೇ ಬಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಇದಿಷ್ಟು ಈ ಒಂದು ಗಾಡಿಯ ಒಂದಷ್ಟು ಡೀಟೇಲ್ಸು. ಇವಾಗ ಹೋಯ್ತಾ ಮಾತಾಡೋಣ, ಜಾಸ್ತಿ ಬೋರಿಂಗ್ ಆಗೋಯ್ತದೆ ಹೆಂಗೆ ನಿಂತ್ಕೊಂಡು ಮಾತಾಡ್ತಿದ್ರೆ. ಸೊ ಗಾಡಿ ಓಡಿಸೋಣ. ಸೈಡ್ ಸ್ಟ್ಯಾಂಡ್ ಅಲರ್ಟ್ ಇದೆ. ಆ್ಯಂಡ್ ಹಾಗೆ ಸುಮಾರು ಫೀಚರ್ಸ್ಗಳಿದೆ. ಮತ್ತು ಇನ್ನೊಂದೇನೆಂದರೆ ಈ ಒಂದು ಗಾಡೀಲಿ ನಾವೆಲ್ಲೇ ನೋಡಿದ್ರೂ ನಟ್ ಆ್ಯಂಡ್ ಬೋಲ್ಟ್ ಕಾಣಿಸಲ್ಲ. ಸೊ ಕಂಪ್ಲೀಟಾಗಿ ನೀಟ್ ಫಿನಿಶ್ನ ಕೊಟ್ಟಿದ್ದಾರೆ. ಸೊ ನಟ್ ಆ್ಯಂಡ್ ಬೋಲ್ಟಲ್ಲಿ ನೀಟಾಗಿ ಕವರ್ ಆಗಬೇಕು. ಅದೇ ಥರನೇ ಕಂಪ್ಲೀಟಾಗಿ ಒಂದು ನೀಟ್ ಡಿಸೈನ್ ಇರಬೇಕು ಅಂತ ಈ ಒಂದು ಗಾಡಿನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇದ್ರ ಜೊತೆಗೆ ಕಂಪ್ನಿಯವರು ಈ ಗಾಡಿ ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಗಾಡೀಲಿ K2K ಕಾಶ್ಮೀರ್ ಟು ಕನ್ಯಾಕುಮಾರಿ ರೈಡ್ ಮಾಡಿದ್ದಾರೆ. ಸೊ 10,000+ ಕಿಲೋಮೀಟರ್ಸ್ನ ಈ ಒಂದು ಗಾಡಿ ಕಂಪ್ಲೀಟ್ ಮಾಡಿದೆ. ಸೊ ಬನ್ನಿ ಇವಾಗ ಓಡಿಸೋಣ ಗಾಡಿನ. ಈ ಒಂದು ಗಾಡೀಲಿ 3 ರೈಡಿಂಗ್ ಮಾಡಿದೆ. ಸೊ ಮೊದಲನೇದಾಗಿ ಸ್ಟ್ಯಾಂಡ್ ಎತ್ತಬೇಕು, ಅದು ಬಿಟ್ಟರೆ ಬ್ರೇಕ್ ಹಿಡಿದು ಪವರ್ ಎಕೋ ಮಾಡಲಿದೆ. ಇವಾಗ ಅದಾದಮೇಲೆ ಸಿಟಿ ಪವರ್ ಮೋಡ್. ಸೊ ರೇಂಜ್ ನೋಡಿ, ಇವಾಗ 84% ಬ್ಯಾಟ್ರಿ ಇದೆ. ಸೊ ಎಕೋ ಮೋಡಲ್ಲಿ 84 ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸ್ತಿದೆ. ಅದೇ ಸಿಟಿ ಮಾಡಲೇ 67 ಕಿಲೋಮೀಟ್ರ್ ಹೋಗ್ಬೋದು. ಪವರ್ ಮಾಡಲೇ 55 ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಬನ್ನಿ ಇವಾಗ ನಾರ್ಮಲಾಗಿ ಎಕೋ ಮಾಡಲ್ ಹೋಗೋಣ. ಎಕೋ ಮಾಡಲ್ ಏನಂದರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಸ್ಪೀಡಾಗಿ ಹೋಗೋಲ್ಲ, ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಗಾಡಿ ಓಡಿಸೋದಕ್ಕೆ ಮಾತ್ರ ಸಖತ್ತು ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಲ್ಲೂ ನಮಗಿದು ಗಾಡಿ ಜರ್ಕ್ ಹೊಡಿತಿದೆ ಅಂತ ಅನಿಸ್ತಿಲ್ಲ. ಸೊ ಸ್ಮೂತ್ ಎಕ್ಸ್ಪೀರಿಯೆನ್ಸು. ಸೊ ಕ್ಲಚ್ ಅಂದ್ರಲ್ಲ, ಆ ಕ್ಲಚ್ ಪ್ಲೇಟ್ ಯೂಸ್ ಮಾಡಿರೋದ್ರಿಂದ ಮೇ ಬಿ ನಮಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತಿದೆ ಅನಿಸುತ್ತೆ. ಸೊ ಸ್ಮೂತಾಗಿ ಗಾಡಿ ಮೂವ್ ಆಗ್ತಿದೆ. ಮತ್ತು ಇನ್ನೊಂದೇನೆಂದರೆ ಈ ಒಂದು ಗಾಡಿ ಪವರ್ ಮೋಡಲ್ಲಿ ಸ್ವಲ್ಪ ಪಿಕಪ್ ಸಖತ್ತಾಗಿರುತ್ತೆ. ಸೊ ಈ ಒಂದು ಗಾಡಿ ಟಾಪ್ ಸ್ಪೀಡ್ ಬಂದು ಆಲ್ಮೋಸ್ಟು 93 ಕಿಲೋಮೀಟರ್ಸ್ ಇದೆ. ಫಾರ್ ದ ಫಸ್ಟ್ ಟೈಮ್ ಆಂಪರ್ ಎಲೆಕ್ಟ್ರಿಕ್ ಸ್ಕೂಟಲ್ಲಿ ಅಷ್ಟು ಟಾಪ್ ಸ್ಪೀಡ್ನ ಕೊಟ್ಟಿರೋದು. ಸ್ವಲ್ಪ ಸ್ವಿಚ್ಚಸ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಇಂಟಿಗ್ರೇಟೆಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಂಟಿಗ್ರೇಟೆಡ್ ಮಾಡಿದಾಗ ನಮಗೆ ಇಲ್ಲಿ ಹುಡುಕೋಕ್ಕಾಗಲ್ಲ ಸ್ವಿಚ್ಚು. ತುಂಬ ಸ್ವಿಚ್ಚಸ್ ಇರೋದ್ರಿಂದ ಆರನ್ ಯಾವುದು, ಇಂಡಿಕೇಟರ್ ಯಾವುದು, ಮತ್ತು ಒಂದು ಸೈಡ್ ಇಂಡಿಕೇಟರ್ ಇಲ್ಲಿದೆ, ಇನ್ನೊಂದು ಸೈಡ್ ಇಂಡಿಕೇಟರ್ ಇಲ್ಲಿದೆ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ. ಮತ್ತು ಗಾಡಿ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ, ಫೈಬರ್ ಬಿಲ್ಡು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಫೈಬರ್ ಬಿಲ್ಡು ಬಟ್ ಸ್ಟ್ರೆಂತ್ ಆಗಿದೆ. ಸೊ ಓವರಲ್ ಆಗಿ ಆಂಪರ್ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲೇ ಒಂದು ಫ್ಲ್ಯಾಗ್ಶಿಪ್ ಗಾಡಿ ಇದಾಗಿದೆ. ಸೊ ಇವಾಗ ಬೆಂಗಳೂರಲ್ಲಿ ಬನಶಂಕರಿ ಹತ್ರ ಇರೋಂಥ ಆಂಪರ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮಲ್ಲಿ ಈ ಒಂದು ಗಾಡಿ ಎಷ್ಟೇ ಅವೈಲೇಬಲ್ ಇದೆ, ಬೇಕಾದ್ರೆ ಬಂದು ಚೆಕ್ ಮಾಡಿ. ನನಗಂತೂ ಒಂಥರ ಇಂಪ್ರೆಸಿವ್ ಅಂತ ಅನಿಸ್ತು. ಒಳ್ಳೆ ಕಾಂಪಿಟೇಟಿವ್ ಆಗಿ ಈ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ. ಸೊ ನೀವೇನಾರ ರಿಶ್ತಾ ತಗೊಳಕೋ ಅಥವಾ ಓಲಾ ಎಕ್ಸ್ ಅಥವಾ ಇನ್ನೊಂದು ಇವಾಗ ರೀಸೆಂಟಾಗಿ ಲಾಂಚ್ ಆಯ್ತಲ್ಲ TVS iQube,
ಸೊ ಬಜೆಟ್ ಫ್ರೆಂಡ್ಲಿ ಗಾಡಿ ಆ ಗಾಡಿನ ಅಥವಾ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಒಂದ್ಸಲ ಈ ಒಂದು ಗಾಡಿನ ಕೂಡ ಓಡಿಸಿ ನೋಡಿ. ಸೊ 100-120 ಕಿಲೋಮೀಟ್ರ್ ರೇಂಜ್ ನಿಮಗೆ ಓಕೆ ಅಂತ ಅನಿಸುತ್ತೆ ಅಂದರೆ ಈ ಒಂದು ಗಾಡಿ ನಿಮಗೆ ಟ್ರೈ ಮಾಡ್ಬೋದು. ಸೊ ಜೊತೆಗೆ ಬ್ರ್ಯಾಂಡ್ ಏನು ಹೊಸದಲ್ಲ, ತುಂಬ ಹಳೆಯ ಬ್ರ್ಯಾಂಡೇ, ಒಂದು 7-8 ವರ್ಷದಿಂದ ಇದೆ ಗಾಡಿ ಆಲ್ರೆಡಿ ಮಾರ್ಕೆಟಲ್ಲೇ. ಸೊ ಒಂದು ರೇಂಜ್ಗೆ ಟ್ರಸ್ಟ್ ಮಾಡ್ಬೋದು. ಸೊ ನೋಡಿ, ಇದು ನನಗನ್ಸಿದ್ದು. ಸೊ ನಿಮಗೆ ಈ ಒಂದು ವಿಡಿಯೋ ನೋಡಿ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನೀವು ಆಲ್ರೆಡಿ ಈ ಒಂದು ಗಾಡಿನ ಓಡಿಸಿ ನೋಡಿದರೆ ಏನು ಅನ್ಸುತ್ತೆ ಅಂತ ಅದು ಕೂಡ ಹೇಳಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವಾಗ ಗಾಡಿನ ಶೋರೂಮ್ ಕೊಟ್ಬಿಡ್ತೀನಿ. ಸೊ ಶೋರೂಮ್ ಹತ್ರ ಬಿಟ್ಬಿಟ್ಟು ಗಾಡಿನ ನಿಮಗೆ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇದಿಷ್ಟು ಈ ಒಂದು ಗಾಡಿಯ ಒಂದು ಒಪಿನಿಯನ್ನು. ಸೊ ನಿಮಗೇನಾರ ಈ ಒಂದು ಗಾಡಿ ಏನಿಸ್ತು ಏನು ಎತ್ತ ಅಂತ ಹೇಳಿ. ಆ್ಯಂಡ್ ಹಾಗೆ ಈ ಒಂದು ಗಾಡಿನ ನೀವು ಟೆಸ್ಟ್ ಡ್ರೈವ್ ನೋಡಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಹಾಕಿರ್ತೀನಿ, ಇಲ್ಲ ಅಂದರೆ ಬನಶಂಕರಿಯ ಆಂಪೈರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಸರ್ಚ್ ಮಾಡಿ ಈ ಒಂದು ಶೋರೂಮ್ ಅಡ್ರೆಸ್ ಸಿಗುತ್ತೆ, ಅಲ್ಲಿ ಬಂದು ನೋಡ್ಬೋದು. ಇದು ಇವತ್ತಿನ ಒಂದು ವಿಡಿಯೋ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.